ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ, ನಿಮಗೆ 6/1/2026ಕ್ಕೆ SSLC ರಾಜ್ಯ ಮಟ್ಟದ ಪೂರ್ವ ಸಿದ್ಧತಾ ಪರೀಕ್ಷೆ ಗಣಿತದಲ್ಲಿ ನಡೀತಾ ಇದೆ. ಅದಕ್ಕಾಗಿ ಒಂದು ಮಾಡೆಲ್ ಕ್ವಶನ್ ಪೇಪರನ್ನು, ಇದು ಮಂಡಳಿಯ ವೇಟೇಜ್ಗಳ ಮೇಲೆ ನಾವೇ ಸಿದ್ಧಪಡಿಸಿರ್ತಕ್ಕಂಥ ಒಂದು ಪ್ರಶ್ನೆ ಪತ್ರಿಕೆ. ಸೊ ಇದೇ ಥರದ ಇನ್ನೂ 2 ವಿಡಿಯೋಗಳು ಬರ್ತವೆ. ಸೊ ತಾವುಗಳು ನೋಡಿ. ಫಸ್ಟ್ ಮಾಡ್ತಕ್ಕಂಥ ಕೆಲಸ 4 ಮಾಡೆಲ್ ಕ್ವಶನ್ ಪೇಪರ್ಗಳನ್ನು ಸಾಲ್ವ್ ಮಾಡಿದ್ದೀನಿ, ಅದನ್ನು ಕೂಡ ನೋಡಿ. ಒಂದು 50 ಮಾರ್ಕ್ಸ್ ಕ್ವಶನ್ಸ್ ಅಂತ ಒಂದು ವಿಡಿಯೋ ಬಂದಿದೆ, ಓಕೆನಾ. ಸೊ ಪ್ಲೇಲಿಸ್ಟ್ ಲಿಂಕಲ್ಲಿ ಅದನ್ನು ಕೂಡ ನೋಡಿ. ಇವೆಲ್ಲ ವಿಡಿಯೋಗಳು ಎಲ್ಲಿದ್ದಾವೆ ಅಂದರೆ SSLC 2025-26 ಮಾಡೆಲ್ ಕ್ವಶನ್ ಪೇಪರ್ ಕೀ ಆನ್ಸರ್ ಅಂತಲೇ ಒಂದು ಪ್ಲೇಲಿಸ್ಟ್ ಲಿಂಕ್ ಇದೆ, ಅಲ್ಲಿ ಹೋಗಿ ನೋಡಿದರೆ ಖಂಡಿತವಾಗಿ ನಿಮಗೆ ಅಂಕಗಳು ಇಲ್ಲಿಂದ ಬರ್ತವೆ. ಸೊ ನೋಡಿ, ಕಮೆಂಟ್ ಪಕ್ಕ ಹೈಪ್ ಇದೆ, ಹೈಪನ್ನು ಮಾಡಿ ಅಂತ ಹೇಳ್ತಾ ವಿಡಿಯೋವನ್ನು ಪ್ರಾರಂಭಿಸ್ತೀನಿ. ಮೊದಲ ಪ್ರಶ್ನೆ ಇತ್ತು, ಒಂದು ಅಂಕದಲ್ಲಿ 3x + 2ky = 2x + y = 1 ಈ ಸರಳ ರೇಖೆಗಳು ಸಮಾಂತರ ರೇಖೆಯಾಗಿದ್ದರೆ ಕೇನ ಬೆಲೆ ಎಷ್ಟಾಗಿರ್ತದೆ ಅಂತ ಕೇಳಿದರು. ಇಲ್ಲಿ ಬಿಡಿಸಿದ್ದಾರೆ 3/2. ಆವಾಗ ನೀವೇನು ಬರಬೇಕು, a1/a2 = b1/b2 ಈಸ್ ನಾಟ್ ಈಕ್ವಲ್ ಟು c1/c2. ಸೊ ಬರ್ಕೊಡ್ರಿ, 3:1, 2k 3/1 = 2k/1. ಸೊ 2k = 3, ಸೊ k = 3/2 ಅಂತ ಬರ್ತದೆ. ಇಲ್ಲಿ ಆಲ್ರೆಡಿ ಅದನ್ನು ಸಾಲ್ವ್ ಕೂಡ ಮಾಡಿದ್ದಾರೆ. ಮುಂದಿನ ಪ್ರಶ್ನೆ, ಶೂನ್ಯತೆಗಳು -2 ಮತ್ತು 4 ಆಗಿರುವ ವರ್ಗ ಬಹುಪದೋಕ್ತಿ ಯಾವುದು ಅಂತ ಕೇಳಿದರು. ಸೊ -2 ಮತ್ತು 4 ಅಂತಕ್ಕಂಥದ್ದು ಯಾವುದಾಗ್ತದಪ್ಪ ಅಂದರೆ x² - 2x - 8 ಆಗ್ತದೆ. ಏಕೆಂದರೆ ಇಲ್ಲಿ ಆಲ್ರೆಡಿ ಬಿಡಿಸಿದ್ದಾರೆ x² - α + β x + α β. ಸೊ ಅವಾಗ ಮಾಡಿದಾಗ ಇದೇ ಲೆಕ್ಕ ಬಂದಿರತಕ್ಕಂಥದ್ದು. ಚೆನ್ನಾಗಿ ಅದನ್ನು ನೋಡಿಕೊಡ್ರಿ. ಮುಂದಿನ ಪ್ರಶ್ನೆ, ಒಂದು ಅರ್ಧಗೋಳದ ಮೇಲೆ ಶಂಕುವನ್ನು ಸೇರಿಸಿದ್ದು ಅದರ ತ್ರಿಜ್ಯ 6 ಸೆಂಟಿಮೀಟರ್ ಮತ್ತು ಶಂಕುವಿನ ಎತ್ತರ h' ಸೆಂಟಿಮೀಟರ್ ಆದಾಗ ಘನಾಕೃತಿಯ ಘನಫಲ ಕಂಡುಹಿಡಿಯುವ ಸೂತ್ರ ಕೇಳಿದರು. ಇದು D ಬರ್ತದೆ, 2/3 πr³ + 1/3 πr²h ಅನ್ನೋದು ಉತ್ತರದಲ್ಲಿ ಕೊಡಬೇಕು. 4ನೇ ಪ್ರಶ್ನೆ, ಒಂದು ನೇರಪಾದ ಸಿಲಿಂಡರ್ ಮತ್ತು ನೇರಪಾದ ಶಂಕುವಿನ ಪಾದ ಮತ್ತು ಎತ್ತರಗಳು ಸಮವಾಗಿದ್ದು ಸಿಲಿಂಡರಿನ ಘನಫಲ 360 cm³ ಆದರೆ ಶಂಕುವಿನ ಘನಫಲ ಎಷ್ಟು ಅಂತ ಕೇಳಿದರೆ. ಸೊ ಸೂತ್ರ ಇದೆ. ಸೊ ಸೂತ್ರ ಹಾಕಿದಾಗ ನಿಮಗೆ ಬರ್ತದೆ A 120 cm³ ಅನ್ನೋದು ಉತ್ತರದಲ್ಲಿ ನೀವು ತೋರಿಸಬೇಕು. ಮುಂದಿನ ಪ್ರಶ್ನೆ, x ಅಕ್ಷದಿಂದ P -8 -3 ಬಿಂದುವಿಗೆ ಇರೋ ದೂರ ಎಷ್ಟು ಅಂತ ಕೇಳಿದ್ದಾರೆ. ಸೊ ಆಪ್ಷನ್ ಸಿ 3 ಮಾನ. ಇನ್ನು A ಮತ್ತು ಬಿಗಳು ಯಾವುದೇ ಧನ ಪೂರ್ಣಾಂಕಗಳಾದಾಗ AB ಗಳ ಮಸ ಇಂಟು AB ಗಳ ಲಸ ಸಮವಾಗಿದ್ದು ಯಾವುದಕ್ಕೆ ಅಂತ ಕೇಳಿದರು. ಆಪ್ಷನ್ ಸಿ A × B ಇಸ್ ದ ಆನ್ಸರ್. ಇನ್ನು ಒಂದು ಪ್ರಯೋಗದ ಎಲ್ಲ ಘಟನೆಗಳ ಸಂಭವನೀಯತೆ ಮತ್ತು ವೆರಿ ಮೋಸ್ಟ್ ಇಂಪಾರ್ಟೆಂಟ್ 1, ಓಕೆನಾ. ಖಚಿತ ಘಟನೆ 1 ಇರ್ತದೆ. ಇನ್ನು ವೃತ್ತದ ಯಾವುದೇ ಬಿಂದುವಿನಲ್ಲಿ ಎಳೆದಬಹುದಾದ ಸ್ಪರ್ಶಕಗಳು ಎಷ್ಟು ಎಳಿಬಹುದಪ್ಪ ಅಂದರೆ ಈ ವೃತ್ತದ ಯಾವುದೇ ಬಿಂದುವಿನಲ್ಲಿ ಕೇವಲ ಒಂದೇ ಒಂದು ಸ್ಪರ್ಶಕವನ್ನು ಎಳಿಬಹುದು. ಇನ್ನು ಒಂದು ಸಮಾಂತರ ಶ್ರೇಣಿಯಲ್ಲಿ an = 2n + 1 ಆದಾಗ n - 1ನ ಬೆಲೆಯನ್ನು ಕೇಳಿದರು. ಸೊ ಬರ್ಕೊಡ್ರಿ, an = 2n + 1. ಆಮೇಲೆ n ವ್ಯಾಲ್ಯೂ ಏನು ಕೇಳಿದರೆ n - 1 ಅದ. ಸೊ ಅದರಲ್ಲಿ ಫಿಲ್ ಮಾಡಿರಿ. ಸೊ 2 in the bracket n - 1 + 1. ಸೊ 2n - 2 + 1 ಅವಾಗ ಏನಾಗ್ತದಪ್ಪ ಅಂದರೆ 2n - 1 ಅಂತ ಉತ್ತರವನ್ನು ನೀವು ಬರೀಬೇಕು. ಮುಂದಿನ ಪ್ರಶ್ನೆ, P of x = x³ + 2x² - 5x - 6 ಇದರಲ್ಲಿ ಮಹತ್ತಮ ಘಾತ ಯಾವುದು ಅಂತ ಕೇಳಿದರು. ಇಲ್ಲಿ 3 ಇದೆ, 2 ಇದೆ, ಇದು 1 ಇದೆ, 1 ಇದೆ. ಸೊ ಮಹತ್ತಮ ಅಂದರೆ ದೊಡ್ಡ ಘಾತ ಬರೀಬೇಕು. ಸೊ ದೊಡ್ಡ ಘಾತ 3 ಇದೆ, 3 ಅನ್ನೋದೇ ಉತ್ತರ. ಇನ್ನು ವರ್ಗ ಸಮೀಕರಣದ ಆದರ್ಶ ರೂಪ ಕೇಳಿದರು. ax² + bx + c = 0 ವೆನ್ a is not equal to 0. ಇನ್ನು sin 30° cos 60°ಯ ಬೆಲೆಗಳನ್ನು ಕೇಳಿದರು. ಸೊ ಅದನ್ನು ಬಿಡಿಸಿದಾಗ ಏನಾಗ್ತದಪ್ಪ ಅಂದರೆ 0 ಅಂತ ಉತ್ತರದಲ್ಲಿ ನೀವು ಬರೀಬೇಕಿತ್ತು. ವೆರಿ ಮೋಸ್ಟ್ ಇಂಪಾರ್ಟೆಂಟ್, ಅಂಕಗಣಿತದ ಮೂಲ ಪ್ರಮೇಯವನ್ನು ನಿರೂಪಿಸಿರಿ ಅಂತ ನಿಮಗೆ ಕೇಳ್ತಾರೆ. ಪ್ರತಿಯೊಂದು ಸಂಯುಕ್ತ ಸಂಖ್ಯೆಯನ್ನು ಅವಿಭಾಜ್ಯಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸಬಹುದು ಮತ್ತು ಆ ಅಪವರ್ತಿಸುವಿಕೆಯು ಅವಿಭಾಜ್ಯ ಆವರ್ತನಗಳು ಘಟಿಸುವ ಕ್ರಮವನ್ನು ಹೊರತುಪಡಿಸಿ ಅನನ್ಯವಾಗಿರ್ತದೆ ಅನ್ನೋದೇ ಅಂಕಗಣಿತದ ಮೂಲ ಪ್ರಮೇಯ ಹೇಳ್ತದೆ. ಇನ್ನು ಮೂಲ ಸಮಾನುಪಾತತೆಯ ಪ್ರಮೇಯವನ್ನು ಥೇಲ್ಸನ ಪ್ರಮೇಯ ಅಂತ ಕೇಳ್ತೀವಿ. ಇದು ನೆನಪಿಟ್ಕೊಡ್ರಿ. ಇಲ್ಲಿ ವರ್ಗಾಂತರ ಕೊಟ್ಟಿದ್ದಾರೆ, ಬಹುಲಕಗಳನ್ನು ಕೇಳಿದರು. ಇಲ್ಲಿ ಗರಿಷ್ಠ ಆವೃತ್ತಿ ಎಷ್ಟಿದೆ, 7 ಇದೆ. ಸೊ ಗರಿಷ್ಠ ಆವೃತ್ತಿ 7 ಇದೆ ಅಂದರೆ ಅದರದ್ದು ಏನಾಯ್ತಪ್ಪ ಅಂದ್ರೆ ವರ್ಗಾಂತರ 10, 20 ಅಂತ ಬರೆದ್ರೆ ಸಾಕು. ಇನ್ನು 2 ಮಕ್ಕಳು 2024ನೇ ಇಸ್ವಿಯಲ್ಲಿ ಜನಿಸ್ತಾರೆ. ಅವರು ಹುಟ್ಟಿದ ದಿನ ಒಂದೇ ಆಗಿರುವ ಸಂಭವನೀಯತೆ ಎಷ್ಟು ಅಂತ ಕೇಳಿದರು. ಸೊ 1/366 therefore 2024 ಒಂದು ಅಧಿಕ ವರ್ಷ ಅಂತ ಬರೆದ್ರೆ ಸಾಕು. ಇನ್ನು 2 ಮಾರ್ಕ್ಸ್ ಕ್ವಶನ್ಸ್ ಇದೆ. 3 + 6 + 9 ಈ ಶ್ರೇಣಿಯ ಮೊದಲ 15 ಪದಗಳ ಮೊತ್ತವನ್ನು ಸೂತ್ರ ಉಪಯೋಗಿಸಿ ಕಂಡುಹಿಡಲಿಕ್ಕೆ ಕೇಳಿದ್ದಾರೆ. ಸೊ ಎ ಎಷ್ಟದ, 3 ಅದ. ಡಿ ಎಷ್ಟದ, 6ರಲ್ಲಿ 3 ಕಳೆದ್ರೆ 3. SN ಎಷ್ಟದ ಕಂಡುಹಿಡಿಬೇಕು. n 15 ಅದ. SN ಸೂತ್ರ n/2 2a + n - 1 to d. ಅದರ ಬೆಲೆಗಳನ್ನು ಸಬ್ಸ್ಟಿಟ್ಯೂಟ್ ಮಾಡಿರಿ. ಸೊ ಸಬ್ಸ್ಟಿಟ್ಯೂಟ್ ಮಾಡಿದಾಗ ನಿಮ್ಗೆ ಏನಾಗ್ತದಪ್ಪ ಅಂದ್ರೆ
360 ಬರ್ತದೆ. 15 ಪದಗಳ ಮೊತ್ತ 360 ಆಗಿರ್ತದೆ. ಇನ್ನು ರೇಖಾತ್ಮಕ ಸಮೀಕರಣಗಳನ್ನು ಬಿಡಿಸಬೇಕು. 2x + y = 1, x + y = 8 ಅಂತ ಇದೆ. ಸೊ ಈ y ಹೋಗ್ತದೆ, ಈ y ಹೋಗ್ತದೆ. ಎಷ್ಟು ಉಳಿತು? 2x ಅಲ್ಲಿ 1x ಹೋದ್ರೆ 1x ಬರ್ತದೆ, ಇದು -7 ಆಗ್ತದೆ. ಅಂದರೆ ಎಕ್ಸನ ಬೆಲೆ -7 ಸಮೀಕರಣ 2ರಲ್ಲಿ ಹಾಕಿದಾಗ ಸೊ ನಿಮಗೆ y ಬೆಲೆ ಎಷ್ಟು ಬರ್ತೋ 15 ಬತ್ತು. ಅವಾಗ ಎಕ್ಸನ ಬೆಲೆ -7, ವೈನ ಬೆಲೆ 15. ಇನ್ನು ಕೆನ ಯಾವ ಬೆಲೆಗೆ kx² + 6k + 1 = 0 ಈ ಸಮೀಕರಣದ ಮೂಲಗಳು ಸಮವಾಗಿರ್ತದೆ ಅಂತ ಸಾಧಿಸ್ರಿ ಅಂತ ಕೇಳಿದರು. ಇಲ್ಲಿ ನೋಡಿ, a k ಅದ, b r ಅದ, c 1 ಅದ, b² - 4ac ಹಾಕ್ತೀರಿ. ಸೊ ಅವಾಗ ಬೆಲೆಗಳನ್ನು ತುಂಬ್ರಿ. ಅವಾಗ k = 36 / 4 ಬರ್ತದೆ. 4 1 4 9. ಸೊ ಆನ್ಸರ್ ಈಸ್ 9 ಅಂತಕ್ಕದ್ದನ್ನು ನೀವು ಬರಿಬೇಕಿತ್ತು. ಇನ್ನು a5 3, b -1 11 ಬಿಂದುಗಳ ನಡುವಿನ ದೂರವನ್ನು ಕಂಡುಹಿಡಿಯಲಿಕ್ಕೆ ಕೇಳಿದ್ದಾರೆ. ಸೊ ನೋಡಿ, ಇದರಲ್ಲಿ x1 y1 ಎಷ್ಟದ? 5 3 ಬರ್ತದೆ. x2 y2 ಏನು ಬರ್ತದೆ? -1 11 ಬರ್ತದೆ. ಸೂತ್ರ d = √x2 - x1 whole square + y2 - 1 y1 whole square. ಆ ಬೆಲೆಗಳನ್ನು ಸಬ್ಸ್ಟಿಟ್ಯೂಟ್ ಮಾಡಿರಿ. ಸೊ √100 ಬರ್ತದೆ. √100 ರೂಟ್ ಬಿಡಿಸಿದಾಗ 10 ಮಾನಗಳು ಅನ್ನೋದನ್ನು ನೀವೇನು ಮಾಡಬೇಕಿತ್ತು? ಬರೆದ್ರೆ ಅಂಕಗಳನ್ನು ಕೊಡ್ತಾರೆ. ಇನ್ನೊಂದು ಪ್ರಶ್ನೆ, ಒಂದು ವರ್ಗ ಬಹುಪದೋಕ್ತಿಯ p of x = ax² + bx - 4 ಈ ಶೂನ್ಯತೆಗಳ ಮೊತ್ತ ಮತ್ತು ಗುಣಲಬ್ಧವನ್ನು ಕ್ರಮವಾಗಿ 1/4 ಮತ್ತು -1 ಆಗಿದೆ. ಹಾಗಾದರೆ ಎ ಬಿಗಳ ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ಕೇಳಿದರು. ಇಲ್ಲಿ ಎ ಬಿ ಅಂದರೆ ಎ ಅಂದರೆ ಎ ಬರ್ತದೆ, ಬಿ ಅಂದರೆ ಬಿ, ಸಿ ಅಂದರೆ -4 ಬರ್ತದೆ ಈ ಸಮೀಕರಣದಲ್ಲಿ. ಆವಾಗ α + β = 1/4 ಆಗ್ತದೆ. ಆವಾಗ ನಾವೇನು ಬರಿಬೋದು? -b/a = 1/4 ಅಂದರೆ -1/4. ಇಲ್ಲಿ ಎ ಬೆಲೆ 4, ಬಿ ಬೆಲೆ -1 ಅಂತ ನೀವೇನು ಮಾಡ್ಬೋದು? ಬರೆದ್ರ ಅಂಕಗಳನ್ನು ಕೊಡ್ತಾರೆ. ಮುಂದಿನ ಪ್ರಶ್ನೆ, p of x = x² + 7x + 10 ಇದರ ಶೂನ್ಯತೆಗಳನ್ನು ಕಂಡುಹಿಡಲಿಕ್ಕೆ ಕೇಳಿದರು. ಸೊ ಬರ್ಕೊಡ್ರಿ, x² + 7x + 10 ಅದ. ಈ 7x ಅನ್ನು ಸಾಮಾನ್ಯ ಅಪವರ್ತನ ಮಾಡಿಕೊಡ್ರಿ. ಅವಾಗ ಏನಾಗ್ತದೆ? x in the bracket x + 5 + 2 in the bracket x + 5 ಅಂದರೆ x + 5 x + 2 ಆಗ್ತದೆ. ಸೊ ವ್ಯಾಲ್ಯೂ ಏನಾಗ್ತದಪ್ಪ ಅಂದರೆ ಎಕ್ಸನ ಬೆಲೆ -5 ಅಥವಾ -2 ಅಂತ ಬರ್ತದೆ. ಈ ಥರದ ನೀವು ವರ್ಗ ಬಹುಪದೋಕ್ತಿಯ ಶೂನ್ಯತೆಗಳನ್ನು ಕಂಡುಹಿಡಿಬೇಕು. ಇನ್ನು ಚಿತ್ರದಲ್ಲಿ ಎ ಬಿಯು ಓ ಕೇಂದ್ರವುಳ್ಳ ವೃತ್ತಕ್ಕೆ ಎ ಬಿಂದುವಿನಲ್ಲಿ ಎಳೆದ ಸ್ಪರ್ಶಕವಾಗಿವೆ. ಒ ಬಿ ವೃತ್ತವನ್ನು ಸಿ ನಲ್ಲಿ ಛೇದಿಸ್ತದೆ. ಒ ಎ = ಎ ಬಿ ಆದರೆ ಕೋನ ಎ ಸಿ ಬಿ ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ಕೇಳಿದರು. ಈ ಥರ ಒಂದು ವೃತ್ತ ಬರ್ತದೆ. ಆವಾಗ ನೀವು ಏನು ಮಾಡಬೇಕಪ್ಪ ಅಂತಂದರೆ ಮೊದಲು ಬರ್ಕೊಡ್ರಿ. ಏನು ಬರ್ಕೋತೀರಿ? ಕೋನ ಒ ಎ ಬಿ 90 ಡಿಗ್ರಿ ಇರ್ತದೆ. ಒ ಎ = ಎ ಬಿ ಇದು ದತ್ತ ಇದೆ. ಆವಾಗ ಕೋನ ಎ ಒ ಬಿ = ಕೋನ ಒ ಬಿ 45 ಡಿಗ್ರಿ ಆಗ್ತದೆ. ಅಂದರೆ ಒ ಎ ಮತ್ತು ಒ ಎ = ಒ ಸಿ ಇವೆರಡು ಒಂದೇ ವೃತ್ತದ ತ್ರಿಜ್ಯಗಳು. ಆವಾಗ ಕೋನ ಒ ಎ ಸಿ = ಕೋನ ಒ ಸಿ ಎ ಅಂದರೆ 180 ಡಿಗ್ರಿ - 45 ಡಿಗ್ರಿ / 2 135 ಡಿಗ್ರಿ / 2 67.5 ಆಗ್ತದೆ. ಇದು ಕೋನ ಎ ಸಿ ಬಿ ಏನಾಗ್ತದೆ? 180ರಲ್ಲಿ 67.5 ಕಳೆದ್ರೆ 112.5 ಅನ್ನೋದು ಉತ್ತರದಲ್ಲಿ ನೀವು ಕೊಡಬೇಕು. ಮುಂದಿನ ಪ್ರಶ್ನೆ ಟ್ರಿಗ್ನೋಮೆಟ್ರಿಗೆ ಸಂಬಂಧಪಟ್ಟಂತೆ ಇದೆ. ಸೊ ಇದನ್ನು ಓವರಾಲ್ ಲೆಕ್ಕಗಳನ್ನು ನೀವೇನು ಮಾಡಬೇಕಪ್ಪ ಅಂದರೆ ಬಿಡಿಸಬೇಕು. ಸೊ ಕಾಸ್ a - b = 1 ಅದ. ಕಾಸ್ a - b = ಕಾಸ್ 0 ಡಿಗ್ರಿ ಅದ. ಸೊ ಟೋಟಲ್ ಎಷ್ಟು ಬರ್ತದೆ ನೋಡಿ ಅದರ ಉತ್ತರ a = 30 ಡಿಗ್ರಿ, b = 30 ಡಿಗ್ರಿ ಅನ್ನೋದನ್ನು ನೀವು ಎ ಬಿಗಳ ವ್ಯಾಲ್ಯೂಗಳನ್ನು ಬರೀಬೇಕಿತ್ತು. ಇನ್ನು ಸೇಮ್ ಲೆಕ್ಕ ಕೇಳಿದರೆ ಕಾಸ್ a = 3/5 ಆದಾಗ tan a ಹಾಗೂ sec a ಗಳ ಬೆಲೆಗಳನ್ನು ಕಂಡುಹಿಡಲಿಕ್ಕೆ ಕೇಳಿದರು. ಇದು ಭಾಳ ಈಸಿ ಅದ. ಬಿ ಸಿ = AC² - AB² ಬರ್ತದೆ. ಅವಾಗ ಅದನ್ನು ವ್ಯಾಲ್ಯೂ ಹಾಕಿರಿ, 4 ಬರ್ತದೆ. ಅಂದರೆ tan a ಎಷ್ಟಾಗ್ತದೆ? BC / AB ಅಂದರೆ 4/3. sec a ಅಂತಂದರೆ ಎಷ್ಟಾಗ್ತದೆ? AC / AB 5/3 ಅಂತ ಉತ್ತರದಲ್ಲಿ ಕೊಡಬಹುದು. ಒಂದು ಸಂಭವನೀಯತೆಯ ಪ್ರಶ್ನೆ ಇದೆ. ಒಂದು ಪೆಟ್ಟಿಗೆಯಲ್ಲಿ 1 ರಿಂದ 20ರವರೆಗಿನ ಸಂಖ್ಯೆಗಳಿರುವ ಕಾರ್ಡುಗಳಿವೆ. ಒಂದು ಕಾರ್ಡನ್ನು ಯಾದೃಚ್ಛಿಕವಾಗಿ ತೆಗೆಯಲಾಗಿದೆ. ತೆಗೆದ ಕಾರ್ಡ್ ಏನು ಅಂತ ಕೇಳಿದರು. ಒಂದು ಅವಿಭಾಜ್ಯ ಸಂಖ್ಯೆಯಾಗಿ ಬರಬೇಕಾದ್ರೆ ಏನು ಮಾಡಬೇಕು? ಮೊದಲು ಬರ್ಕೋಬೇಕು. ಎನ್ ಆಫ್ ಎಸ್ ಎಷ್ಟಿದೆ? 20 ಇದೆ. ಒಂದು ಅವಿಭಾಜ್ಯ ಸಂಖ್ಯೆ ಅಂದರೆ ಸೊ 2 ರಿಂದ 19 ಅವಿಭಾಜ್ಯ ಸಂಖ್ಯೆ ಎಷ್ಟತ್ತು? ಎನ್ ಆಫ್ ಎ 8 ಬತ್ತು. ಅಂದರೆ ಪಿ ಆಫ್ ಎ = ಎನ್ ಆಫ್ ಎ / ಎನ್ ಆಫ್ ಎಸ್ ಅಂದರೆ 8/20 ಅಂದರೆ 2/5 ಬರ್ತದೆ. ಇನ್ನು 3 ರಿಂದ ಭಾಗವಾಗುವ ಸಂಖ್ಯೆ ಅಂದರೆ ಬಿ = 3 6 9 12 15 18 ಅಂದರೆ ಎನ್ ಆಫ್ ಬಿ ಎಷ್ಟು ಬತ್ತು? 6 ಬತ್ತು. ಅಂದರೆ ಪಿ ಆಫ್ ಬಿ = ಎನ್ ಆಫ್ ಬಿ / ಎನ್ ಆಫ್ ಎಸ್ ಅಂದರೆ 6/20 ಅಂದರೆ 3/10 ಅಂತ ಬರ್ತದೆ. ಇಷ್ಟು ಏನಾಗಿತ್ತು 1 ಮಾರ್ಕ್ ಮತ್ತು 2 ಮಾರ್ಕನ್ನು ಕೊಟ್ಟಿದ್ದೀನಿ. ಇನ್ನು 3 ಮತ್ತು 4 5 ಅಂಕದ ನೆಕ್ಸ್ಟ್ ವಿಡಿಯೋದಲ್ಲಿ ತರ್ತೀನಿ. ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ.